ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಂಗಳೂರು ಉತ್ತರ ವಿಭಾಗದ ವಿಶೇಷ ಜಿಲ್ಲಾಧಿಕಾರಿ ವಾಸಂತಿ ಅಮರ್ ಭ್ರಷ್ಟಾಚಾರದ ಬಗ್ಗೆ ಸುದ್ದಿ ಬಿತ್ತರ ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ನಿಯಮ ಬಾಹಿರವಾಗಿ ಆದೇಶ ಹೊರಡಿಸಿದ್ರು ವಾಸಂತಿ ಅಮರ್. ಕಾನೂನು ಬಾಹಿರವಾಗಿ ಜಮೀನಿಗೆ ಆದೇಶ ಹೊರಡಿಸಿದಂತ ಆರೋಪ ವಾಸಂತಿ ಅಮರ್ ಮೇಲೆ. ಬೆಂಗಳೂರು ಉತ್ತರ ತಾಲೂಕು ದಾಸನಾಪುರ ಹೋಬಳಿ ಹುಚ್ಚನಪಾಳ್ಯದ ಜಮೀನು 10 ಎಕರೆ 20 ಗುಂಟೆ ಜಮೀನಿಗೆ ನಿಯಮ ಬಾಹಿರ ಆದೇಶ ನೀಡಿದ್ದಾರೆ ಎನ್ನುವಂತ ಆರೋಪ. 10 ಎಕರೆ 20 ಗುಂಟೆ ಸರ್ಕಾರಿ ಭೂಮಿ ಖಾಸಗಿ ಅವರ ಹೆಸರಿಗೆ ಹೆಂಗ್ರಿ ಖಾತೆ ಮಾಡಿಕೊಡ್ತೀರಿ? ಸುಮಾರು 100 ಕೋಟಿ ಮೌಲ್ಯದ ಸರ್ಕಾರಿ ಭೂಮಿ ಇನ್ಯಾರ್ದು ಪಾಲಾಗುತ್ತೆ? ಸರ್ಕಾರಕ್ಕೆ ಮಣ್ಣೆರಚೋ ಕೆಲಸಗಳನ್ನ ಅಧಿಕಾರದಲ್ಲಿದ್ದು ನೀವೇ ಮಾಡ್ಬಿಟ್ರೆ ಹೆಂಗೆ ಅನ್ನೋದು ಪ್ರಶ್ನೆ. ನಿಯಮ ಬಾಹಿರವಾಗಿ ಆದೇಶ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇದನ್ನ ಪ್ರಶ್ನೆ ಮಾಡಿ ಕೆಎಸ್ ಅಧಿಕಾರಿ ಪ್ರಶಾಂತ್ ಅನ್ನೋರು ಈಗ ದೂರು ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಡಿಸಿ ಕಚೇರಿ ಸಹಾಯಕ ಕೆಎಸ್ ಅಧಿಕಾರಿ ಪ್ರಶಾಂತ್ ದೂರು ಆಧರಿಸಿ ಐಎಎಸ್ ಅಧಿಕಾರಿ ವಿರುದ್ಧ ಆಲ್ರೆಡಿ ಎಫ್ಐಆರ್ ಕೂಡ ದಾಖಲಾಗಿದೆ. ತನಿಖೆಗೆ ಸಹಕರಿಸುತ್ತಿದ್ರೆ ಬಿಎನ್ಎಸ್ ಅದರ ಆಕ್ಟ್ ಅಡಿ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ. ಈ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಅಧಿಕಾರ ಇದೆ, ಪ್ರಭಾವ ಇದೆ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡಬಹುದಾ ಅನ್ನೋದು ಮೊದಲ ಪ್ರಶ್ನೆ ವಾಸಂತಿ ಅಮರ್ ಅವರ ವಿಚಾರದಲ್ಲಿ ಕೇಳೋದಕ್ಕೆ ಸಿಗುತ್ತೆ. ಸಹಜವಾಗಿ ಸರ್ಕಾರಿ ಜಾಗವನ್ನ ಬೇರೆಯವರಿಗೆ ಮಾರಾಟ ಮಾಡ್ತಾರೆ ಅಂದ್ರೆ ಅಲ್ಲೊಂದಷ್ಟು ನಿಯಮಗಳು, ಅದಕ್ಕೆ ಸರ್ಕಾರ ಒಪ್ಪಿಗೆ ಕೊಡಬೇಕು, ಟೆಂಡರ್ಗಳನ್ನ ಕರಿಬೇಕು, ಆ ನಂತರ ಆ ಭೂಮಿ ಮಾರಾಟಕ್ಕೆ ಇದೆ ಅಂತ ಬೇರೆಯವರು ಪಾಲಾಗುತ್ತೆ ಅನ್ನೋದು ಎಕ್ಸಾಕ್ಟ್ಲಿ ನಿಯಮಗಳು. ಆ ನಿಯಮ ಮೀರಿ ಹೆಂಗು ವರ್ತನೆ ಮಾಡಿದ್ರು? ಕೋಟಿ ಗಟ್ಟಲೆ ಬೆಲೆ ಬಾಳುವಂತ ಜಮೀನು ಕಂಡವರ ಪಾಲಾಗುತ್ತೆ, ಬೇರೆಯವರಿಗೆ ಅದು ಖಾತೆ ಮಾಡಿಸ್ಕೊಡ್ತಾರೆ ಅಂದ್ರೆ ಯಾರ ಗಮನಕ್ಕೂ ಇದು ಬರ್ಲಿಲ್ವಾ ಅನ್ನೋದು ಪ್ರಶ್ನೆ ಆಗುತ್ತೆ. ಶ್ರುತಿ, ಯಾರ ಗಮನಕ್ಕೂ ಬರ್ದೇನೆ ಕಾನೂನಾತ್ಮಕವಾಗಿ ಅವಕಾಶಗಳು ಇಲ್ಲದೆ ಇರುವಂತಹ ಒಂದು ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಆಗಿದ್ದಂತಹ ಅಂದಿನ ಜಿಲ್ಲಾಧಿಕಾರಿ ವಾಸಂತಿ ಅವರು ದಾಸನಪುರ ಹೋಬಳಿಯಲ್ಲಿ 10 ಎಕರೆ 8 ಗುಂಟೆ ಜಮೀನನ್ನ ಬೇರೆಯವ್ರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪ. ಈ ಪ್ರಕರಣ ಈಗಾಗಲೇ ಕೋರ್ಟ್ ಮೆಟ್ಲು ಕೂಡ ಎತ್ತಿದೆ. ಅದೇ ರೀತಿ ಕೋರ್ಟ್ ಸೂಚನೆಯಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಆದ್ರೆ ಮೊದಲನೇದಾಗಿ ಬಹಳಷ್ಟು ಪ್ರಭಾವಿ ಇರುವಂತಹ ಅಧಿಕಾರಿ ಅಂತ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ 2 ಗುಂಟೆನೋ 3 ಗುಂಟೆ ಜಮೀನು ಇಲ್ಲ ಎಕರೆನೋ 2 ಎಕರೆ ಜಮೀನು ಬೇರೆಯವ್ರಿಗೆ ಖಾತೆ ಮಾಡಿಕೊಟ್ರೇನೆ ಏನಾಗ್ಬೋದು, ನಮ್ಮ ಮುಂದಿನ ಸರ್ವಿಸ್ಗೆ ಏನೆಲ್ಲ ಸಮಸ್ಯೆಗಳು ಆಗ್ಬೋದು ಅನ್ನುವಂತ ಒಂದು ಆತಂಕಗಳು ಪ್ರತಿಯೊಬ್ಬ ಅಧಿಕಾರಿಗೂ ಇದ್ದೇ ಇರ್ತವೆ. ಆದ್ರೆ ಇಲ್ಲಿ 1 ಎಕರೆ 2 ಎಕರೆ ಅಲ್ಲ ಮಾಡಿರುವಂತದ್ದು, 10 ಎಕರೆಗೂ ಹೆಚ್ಚು ಜಮೀನನ್ನ ಬೇರೆಯವ್ರಿಗೆ ವರ್ಗಾವಣೆ ಮಾಡಿರುವಂತ ಒಂದು ಆರೋಪವನ್ನ ಇವತ್ತು ಅಧಿಕಾರಿ ವಾಸಂತಿ ಅವರು ಆರೋಪವನ್ನು ಹೊತ್ತಿರುವಂತದ್ದು. ಈಗಾಗಲೇ ಈ ಪ್ರಕರಣ ಕಂದಾಯ ಇಲಾಖೆ ಮಟ್ಟದಲ್ಲಿ ಮೊದಲನೇದಾಗಿ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಆ ಸಂದರ್ಭದಲ್ಲೇ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸೇರಿದಂತೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಒಂದು ಇಲಾಖಾ ಮಟ್ಟದಲ್ಲೇ ಮಾಹಿತಿಯನ್ನ ಪಡೆಯುವಂತಹ ತನಿಖೆ ಮಾಡುವಂತ ಒಂದು ಕೆಲಸ ಆಯ್ತು. ಆ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ವಾಸಂತಿ ಅವರು ಕಾನೂನಾತ್ಮಕವಾಗಿ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅನ್ನುವಂತ ಒಂದು ವಿಚಾರಗಳು ಕೂಡ ಸಾಬೀತಾದವು. ಅದಾದ ಬಳಿಕವೇ ಜಿಲ್ಲಾಧಿಕಾರಿಯ ಸಹಾಯಕರು ಅಂತ ನಾವು ಕೆಎಎಸ್ ಅಧಿಕಾರಿ ಅಂತ ಏನ್ ಕರಿತೀವಿ, ಪಾಟೀಲ್ ಅವರು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಸೂರ್ ಗೇಟ್ ಠಾಣೆಗೆ ಹೋಗಿ ದೂರನ್ನ ದಾಖಲು ಮಾಡಿದ್ರು. ಇಂತಿಂತ ಬೆಳವಣಿಗೆಗಳಾಗಿದ್ದಾವೆ, ಹೀಗಾಗಿ ಇವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡ್ಬೇಕು ಅನ್ನುವಂತ ಒಂದು ದೂರನ್ನ ಕೊಟ್ಟರು. ಆದ್ರೆ ಪೊಲೀಸರಿಗೆ ಒಬ್ಬ ಜಿಲ್ಲಾಧಿಕಾರಿಯ ವಿರುದ್ಧ ಏಕಾಏಕಿ ಎಫ್ಐಆರ್ ದಾಖಲು ಮಾಡುವಂತಹ ಅಧಿಕಾರ ಇಲ್ಲ. ಹಾಗಾಗಿ ಅವತ್ತು ಪಾಟೀಲ್ ಅವರು ಕೊಟ್ಟಂತಹ ದೂರನ್ನ NCR ಅಷ್ಟೇ ಮಾಡ್ಕೊಂಡ್ರು. ತದಬಳಿಕ ಪಾಟೀಲ್ ಅವರು ನೇರವಾಗಿ ಕಂದಾಯ ಇಲಾಖೆಯ ಸೂಚನೆಯ ಮೇರೆಗೆ ಕೋರ್ಟ್ಗೂ ಕೂಡ ಹೋದ್ರು. ಕೋರ್ಟ್ ಅಲ್ಲಿ JMFC ಕೋರ್ಟ್ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡಿ ವಾಸಂತಿ ಅವರ ವಿರುದ್ಧ ಅನ್ನುವಂತ ಒಂದು ಆದೇಶವನ್ನ ಮೊನ್ನೆ ಅಷ್ಟೇ ಕೊಟ್ಟಿರುವಂತದ್ದು. ಅದಾದ ಮರುದಿನವೇ ಅಲ್ಸೂರ್ ಗೇಟ್ ಪೊಲೀಸರು ಈ ಪಾಯಿಂಟ್ ಅನ್ನ ಹೇಳೋದು ನಾನು ಮಿಸ್ ಮಾಡಿದೆ. ಯಾರೇ ದೂರ್ ಕೊಟ್ಟರು ಅದು IAS IPS ಅಥವಾ ಬೇರೆ ಬೇರೆ ಅಧಿಕಾರಿಗಳು ಅವರ ವಿರುದ್ಧ ದೂರ್ ಕೊಟ್ಟಾಗ ಎಕ್ಸಾಕ್ಟ್ಲಿ ದಿಢೀರ್ ಅಂತ ಎಫ್ಐಆರ್ ದಾಖಲು ಮಾಡ್ಕೊಳ್ಳುವಂತ ಅಧಿಕಾರ ಪೊಲೀಸರಿಗೆ ಇರಲ್ಲ ಅಂತ ಯಾರ ಅನುಮತಿಯನ್ನ ಪಡೆದುಕೊಳ್ಳಬೇಕಾಗುತ್ತೆ ಇಂಥ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡ್ಕೊಳ್ಳೋದಕ್ಕೆ? ಅದನ್ನ ವಿವರಿಸಬಹುದಾ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂತ ಅಂದ್ರೆ? ಶ್ರುತಿ, ಈಗ ಒಬ್ಬ ಶಾಸಕರಿಗಾದ್ರೆ ಸ್ಪೀಕರ್ ಅವರ ಅನುಮತಿ ಕಡ್ಡಾಯವಾಗಿ ಬೇಕೇ ಬೇಕು. ಇಲ್ಲ ಸಚಿವರಾದ್ರೆ ರಾಜ್ಯಪಾಲರಿಂದ ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೂಡಾ ಪ್ರಕರಣ ಆಗಿರ್ಬೋದು. ಮೂಡಾ ಪ್ರಕರಣದಲ್ಲಿ ಏಕಾಏಕಿ ಎಫ್ಐಆರ್ ಮಾಡೋದಕ್ಕೆ ಆಗ್ಲಿಲ್ಲ, ಪ್ರಕರಣ ದಾಖಲು ಮಾಡೋದಕ್ಕೆ ಆಗ್ಲಿಲ್ಲ. ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಂದ ಅನುಮತಿಯನ್ನ ಪಡೆದ ಬಳಿಕ ಮುಖ್ಯಮಂತ್ರಿ ಆಗಿರ್ಬೋದು, ಸಚಿವರ ವಿರುದ್ಧ ಆಗಿರ್ಬೋದು ಪ್ರಕರಣಗಳನ್ನ ದಾಖಲು ಮಾಡಬಹುದು. ಅದೇ ರೀತಿ IAS ಆಗಿರ್ಬೋದು, KS ಅಧಿಕಾರಿಗಳ ವಿರುದ್ಧ ಯಾರೋ ಒಬ್ರು ಹೋದ ತಕ್ಷಣ ಪೊಲೀಸ್ ಅವರು ಎಫ್ಐಆರ್ ದಾಖಲು ಮಾಡುವಂತ ಅಧಿಕಾರ ಇಲ್ಲ.
ಅದರಲ್ಲೂ IAS ಅಧಿಕಾರಿಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಅಧಿಕಾರಿಗಳು ಆಗಿರೋದ್ರಿಂದ ಅವ್ರ ವಿರುದ್ಧ ಯಾವ್ದಾದ್ರು FIR ದಾಖಲು ಮಾಡೋದಕ್ಕೂ ಮೊದಲು ಸಂಬಂಧಪಟ್ಟಂತಹ ಜೂರಿಸ್ಡಿಕ್ಷನ್ ಪೊಲೀಸ್ ಠಾಣೆಯವರು ಮೊದಲು ಕೋರ್ಟ್ ನ ಆದೇಶವನ್ನ ಪಾಲನೆ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ನ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪ್ರಕರಣ ಆಗಿರೋದ್ರಿಂದ ಅಲ್ಲೇ ದೂರು ಕೊಟ್ಟಿರೋದ್ರಿಂದ ಅಲ್ಲಿನ JMFC ಕೋರ್ಟ್ ಆದೇಶ ಅವ್ರಿಗೆ ಅನಿವಾರ್ಯವಾಗಿ ಬೇಕಾಗಿರುತ್ತೆ. ಹೀಗಾಗಿ ಪಾಟೀಲ್ ಅವರು ನೇರವಾಗಿ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ಗೆ ಹೋದಂತ ಒಂದು ಸಂದರ್ಭದಲ್ಲಿ ಅವ್ರು ಪಡ್ಕೊಂಡಂತಹ ದೂರನ್ನ NCR ಆಗಿ ಮಾತ್ರ ತೆಗೆದುಕೊಂಡ್ರು. ಅದಾದ ಬಳಿಕ ಪಾಟೀಲ್ ಅವರು ನೇರವಾಗಿ JMFC ಕೋರ್ಟ್ಗೆ ಹೋಗಿ ನಾನು ಕೊಟ್ಟಂತಹ ದೂರಿನ ಮೇಲೆ FIR ದಾಖಲು ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನು ಮಾಡ್ಕೊಂಡ್ರು. ವಿಚಾರಣೆಯನ್ನ ಮಾಡಿದಂತಹ ಕೋರ್ಟ್ ಮೇಲ್ನೋಟಕ್ಕೆ ಕಂದಾಯ ಇಲಾಖೆ ಹಾಗೂ ಪಾಟೀಲ್ ಅವರು ಕೊಟ್ಟಂತಹ ದಾಖಲೆಗಳು ಮೇಲ್ನೋಟಕ್ಕೆ ಸಾಬೀತಾಗಿದ್ದಾವೆ ಅನ್ನುವಂತಹ ಕನ್ಸಿಡರೇಷನ್ಗೆ ಬಂದು ವಾಸಂತಿ ಅವರ ವಿರುದ್ಧ FIR ದಾಖಲು ಮಾಡಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲೇ ಈ ಹಿಂದೆ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದಂತಹ ವಾಸಂತಿ ಅವರ ವಿರುದ್ಧ FIR ಕೂಡ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಸಹಜವಾಗಿ ನೀವು ಹೇಳದಂತೆ FIR ದಾಖಲು ಮಾಡಿದಂತ ಒಂದು ಪ್ರಕರಣ ಅಂದ್ರೆ ಆ 10 ಎಕರೆ ಜಮೀನು ಎಲ್ಲಿ ಬರುತ್ತೆ, ಹೇಗ್ ಬಂತು, ಏನು ಎತ್ತ ಅನ್ನೋದಕ್ಕೆ ಪಂಚನಾಮೆಯನ್ನು ಕೂಡ ಮಾಡ್ತಾರೆ. ಪಂಚನಾಮೆ ಕೇವಲ ಕ್ರಿಮಿನಲ್ ಆಟಿಟ್ಯೂಡ್ ಇರುವಂತಹ ಪ್ರಕರಣಗಳಲ್ಲಿ ಅಷ್ಟೇ ಅಲ್ಲ, ಇದು ಕೂಡ ಕ್ರಿಮಿನಲ್ ಅಂದ್ರೆ ಇದ್ರೂ ಕೂಡ ಅದೇ ರೀತಿಯಾದಂತಹ ಒಂದು ಪ್ರಕರಣವೇ. ಸರ್ಕಾರಿ ಜಮೀನನ್ನ ಯಾವುದೇ ಸರ್ಕಾರದ ಅನುಮತಿ ಇಲ್ಲದೆ ಒಬ್ಬ ಅಧಿಕಾರಿ ಏಕಾಏಕಿ 10 ಎಕರೆಗೂ ಹೆಚ್ಚು ಜಮೀನನ್ನ ಒಬ್ಬ ವ್ಯಕ್ತಿಗೆ ಖಾತೆ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಸಹಜವಾಗಿ ರಾಜಕೀಯ ಪ್ರಭಾವ ಇರಬಹುದು, ಆಡಳಿತಾತ್ಮಕವಾಗಿ ದುರುಪಯೋಗ ಆಗಿರುವಂತದ್ದು ಕೂಡ ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣ ಬಹಳಷ್ಟು ಗಂಭೀರತೆಯನ್ನ ಪಡ್ಕೊಂಡಿದೆ. ಜೊತೆಗೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಮುಂದಿನ ದಿನಗಳಲ್ಲಿ ಈ ಇಲಾಖೆಯನ್ನ ನಿಭಾಯಿಸ್ತಾ ಇರೋದ್ರಿಂದ ಈ ಇಲಾಖೆಯಲ್ಲಿ ಇಂತ ಒಂದು ಗಂಭೀರ ಆರೋಪ ಎಲ್ಲೋ ಯಾವ್ದೋ ಬೇರೆ ಕಡೆ ಆಗಿದ್ರೆ ಬೆಲೆ ಬಹಳಷ್ಟು ಕಡಿಮೆ ಅಂತ ಲೆಕ್ಕಾಚಾರಗಳು ಹಾಕ್ಬೋದಾಗಿತ್ತು. ಆದ್ರೆ ಬೆಂಗಳೂರಲ್ಲಿ 30-40 ಸೈಟ್ ತಗೊಳ್ಳೋದಕ್ಕೆ ಕೋಟಿ ಕೊಡುವಂತ ಒಂದು ಸಂದರ್ಭದಲ್ಲಿ 10 ಎಕರೆಗೂ ಹೆಚ್ಚು ಜಮೀನು ಬೇರೆಯವರಿಗೆ ಖಾತೆ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಬೆಳೆ ಬಾಳುವಂತಹ ಒಂದು ಜಮೀನು. ಸರ್ಕಾರಿ ಜಮೀನನ್ನ ಕಾಪಾಡಬೇಕಾಗಿರುವಂತಹ ಅಧಿಕಾರಿಗಳು ಈ ರೀತಿಯಾಗಿ ನಡ್ಕೊಂಡ್ರೆ ಹೇಗೆ ಅನ್ನುವಂತಹ ಒಂದು ಕ್ರಮ ಆಗಬೇಕು ಅನ್ನೋ ಆಗ್ರಹ. ಓಕೆ ಮಾರುತಿ, ಧನ್ಯವಾದಗಳು. ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಪೊಲೀಸರು ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.